Frame your questions from the third paragraph, students. At least express the questions. Maybe it in Kannada, but you do express it. Heldre, this does not mean that the damages are negligible. It is probable that the liftman was much more acutely hurt by what he regarded as a slur upon his social standing than he would have been if he had a kick on the shins for which he could have got a legal redress. Get me the meaning of slur, Pooja. Pawan, get me the meaning of Pawan. This is your work. Ravichandra Madi, please mute yourself. ಸಂಜೀವ್ ಫೋಟೋ ಹೊಡ್ಕೋ ಹೀಗೆ ಒಂದು ಮತ್ ಯಾರ್ಯಾರು ಗಪ್ಪ ಆಗ್ತಾರ ಗೊತ್ತಿಲ್ಲ ಸಾಕು ಮಹಾರಾಜೆ ಬಂದಿಲ್ಲಲ್ಲ ಇನ್ನ Praveen, I called you many a times. You did not respond to calls. Praveen Hadpat. This does not mean that the damages are negligible. Damages of what? Question of respect. Question of just a please would have been enough for the liftman. What was his expectation? But the passenger did not say it. So whatever hurt has been created by the passenger, he is hurt. ಮನ್ಸಿಗೆ ಹತ್ತಿರದ ಯಾಕಂತಂದ್ರ ರೆಸ್ಪೆಕ್ಟ್ಗ ಎಲ್ಲಾರ ಮುಂದ್ ಜಾಬ್ದ ವ್ಯಾಲ್ಯೂನ ಹಿಡಿಲಾರ್ದೆ ಆ ಪ್ಯಾಸೆಂಜರ್ ಈ ಕೆಲಸ ಮಾಡಿದ್ರು ಜಾಬ್ ಅಂದ್ರೆ ಏನ್ ದೊಡ್ಡ ಮಹಾ ಲಿಫ್ಟ್ ಮ್ಯಾನು ಇಂಥವ್ರಿಗೆ ಏನ್ ಮಾಡ್ಬೇಕು ಅಂತ ಹೇಳಿ ಪೂಜಾ ಸ್ಲರ್ ಮೀನಿಂಗ್ ಪೂಜಾ Yes, ma'am. slur meaning दिया SLU word tell me ma'am ಅಪವಾದ Ma'am, speak indistinctly so that the sounds run into one another. Ma'am, Kalanka. slur meaning ಏನಾಯ್ತು ಪೂಜಾ Ma'am, Kalanka ಅಪವಾದ. Yes, my dear. Good girl. Pavan. 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 SHIN ಅಂದ್ರೆ ಏನಪ್ಪಿ ಮೊಣಕಾಲಿನ ಭಾಗ ಮೊಣಕಾಲಿನ ಕೆಳಗಿನ ಭಾಗ ಅವ ಏನ್ ಮಾಡ್ತಾನ ಲಿಫ್ಟ್ ಮ್ಯಾನ್ ಪ್ಯಾಸೆಂಜರ್ ಒಳಗ್ ಲಿಫ್ಟ್ ನಾಗ ಹೋಗುವಾಗ
ಪ್ಲೀಸ್ ಅನ್ನಂಗಿಲ್ಲ, ಟಾಪ್ ಮ್ಯಾಲ್ ಕರ್ಕೊಂಡು ಹೋಗ್ಸಿದ ಅಂತ ಹೇಳ್ಬಿಡ್ತಾನ, ಆರ್ಡರ್ ಮಾಡ್ದಂಗೆ ಹೇಳ್ತಾನೆ. ಅದು ಇವನಿಗೆ ಬಹಳ ಕಷ್ಟ ಆಗ್ಬಿಡ್ತದೆ. ಬಹಳ ಕಷ್ಟ ಹೆಂಗಂತಂದ್ರೆ ಇವ ಹಂಗ್ಯಂಗ ಅಂದ, ಪ್ಲೀಸ್ ಟೇಕ್ ಮಿ ಟಾಪ್ ಹಿಂಗರೆ ಅನ್ಬೇಕಾಗಿತ್ತು. ಪ್ಲೀಸ್ ಟಾಪ್ ಫ್ಲೋರ್ ಅಂದ್ರ ಮುಗಿತಿತ್ತು. ಅವ ಎರಡೂ ಪಾಲಿಸ್ಲಿಲ್ಲ. ಅದು ಒಂದ್ ಕಾರಣಕ್ಕ ಅವನಿಗೆ ಹರ್ಟ್ ಆಗ್ಬಿಡ್ತು. ಸೊ for that, the writer is asking us that these damages cannot be forgotten, cannot be left out. ಅದನ್ನ ಮರೆಯೋಂಗಿಲ್ಲ, ಅದನ್ನ ಬಿಡಂಗಿಲ್ಲ. So this does not mean that the damages are negligible. It is probable that the liftman was much more acutely hurt by what he regarded as a slur upon his social standing. Social standing ಒಳಗ ಅಂದ್ರ ಗ್ರೂಪ್ ನಾಗ ನಿಂತಿರ್ತೀವಿ. ಸಪೋಸ್ ನೀನು ನಿಮ್ಮ ಮಮ್ಮಿ ಪಪ್ಪ ಎಲ್ಲಾರು ಎಲ್ಲೋ ಮಾರ್ಕೆಟ್ ನಾಗ ಹೊಂಟಿರ್ತೀರಿ. ನಿನ್ ಒಬ್ಬ ಓಲ್ಡ್ ಫ್ರೆಂಡ್ ಸಿಗ್ತಾನ, ಅವ್ನು ನೋಡಿದ್ರೆ ನೀನ್ ಇಗ್ನೋರ್ ಮಾಡ್ತೀವಿ. ಅವ್ನು ಬಂದ್ ಏನೋಲೆ ತಿಳಿಯಂಗಿಲ್ಲ ನಿನಗಂತ ಹಿಂಗ್ ಬೈದ್ ಬಿಟ್ರ ನಿಮ್ ಮಮ್ಮಿ ಡ್ಯಾಡಿ ಮುಂದ್ ನಿನಗೊಂದ್ ಸ್ವಲ್ಪ ಧಕ್ಕಿ ಆದಂಗ ಆಗ್ಬಿಡ್ತದೆ. ಹಿಂಗ ಅಂದ ನನಗ. ಸೋಷಿಯಲ್ ಸ್ಟ್ಯಾಂಡಿಂಗ್ ಒಳಗ ಏನ್ ದುಃಖ ಆಗ್ತದಲ್ಲ, ಹಂಗ ಅದನ್ನ ಅಷ್ಟೇ ಬಿಟ್ಕೊಡಕ್ ಆಗಲ್ಲ. Than he would have been if he had a kick on the shin. ಅಂದ್ರೆ ಒಂದು ಪೆಟ್ಟು ಹೊಡೆದಿದ್ರ ನಡೀತಿತ್ತು. ಬಟ್ ಒಂದು ಪೆಟ್ಟು ಒಂದ್ ಹೊತ್ತಿಗೆ ಯಾವುದೇ ಫಿಸಿಕಲ್ ಪೆಟ್ಟನ್ನ ಮರಿಬಹುದು ಮನುಷ್ಯ. ರೆಸ್ಪೆಕ್ಟ್ ಗಟ್ಟಿ ಆಯ್ತು, ಇಮೋಷನ್ಸ್ ಗಟ್ಟಿ ಆಯ್ತು ಅಂತಂದ್ರ ಮರಿಯಲ್ಲ. ಅದೇ ಅರ್ಥ ಈ ಪ್ಯಾರಾಗ್ರಾಫ್ ಕೊಡ್ಲಿಕ್ಕೆ. ನೀವು ಪ್ರಯತ್ನ ಪಡ್ಬೇಕು. ಯು ಕೆನಾಟ್ ಕೀಪ್ ಮಮ್. ಕನ್ನಡನಾಗಾದ್ರೂ ಹೇಳ್ಬೇಕು. For which he could have got a legal redress. ಅಂದ್ರೆ ನಾವು ಹೋಗಿ ಒಂದ್ ಕಂಪ್ಲೇಂಟ್ ಕೊಟ್ವಿ, ಇವ ಮನುಷ್ಯ ನಮಗ್ ಫಿಸಿಕಲಿ ಬಡದಾನ ಹೊಡೆದಾನ ಅನ್ನೆಸೆಸರಿ ಅಂತಂದ್ರ ಎಲ್ಲೋ ಒಂದೊತ್ತಿಗೆ ನಿಮಗ್ ಪರಿಹಾರ ಸಿಗ್ಬಹುದು. ಆದ್ರ ಇದು ಸಿಗಕ್ ಸಾಧ್ಯ ಇಲ್ಲ. ಮನುಷ್ಯನ ದುಃಖಿಗೆ ಯಾರು ಪರಿಹಾರ ಕೂಡ ಆಗಲ್ಲ. ಎಸ್ಪೆಷಲಿ ಸೊಸೈಟಿ ಒಳಗ್ ನಿಂತಾಗ ಒಂದ್ ರೆಸ್ಪೆಕ್ಟ್ ಇರ್ತದ. ಆ ರೆಸ್ಪೆಕ್ಟ್ ಯಾರ ಕಾರಣದಿಂದ ನಮಗ್ ಪ್ರಾಬ್ಲಮ್ ನಾಗ ತಗೊಂಡ್ಬರ್ತದ, ಅದು ಮತ್ ಮರು ಸೆಟಲ್ ಆಗೋದು ಕಷ್ಟ ಆಗುತ್ತೆ. That is what the writer is trying to explain. The pain of a kick on the shin soon passes away, but the pain of a wound to our self-respect or our vanity may poison a whole day. ನಮ್ ತಲ್ಯಾಕ್ ತೆಗ್ಯಾಕ್ ಬರಂಗಿಲ್ಲ. ಹಂಗೆ ನಾವ್ ಫ್ಯಾಮಿಲಿ ಮೆಂಬರ್ ಯಾರ ಬೆಟ್ಟಿ ಆದ್ವಿ, ನಮ್ ಮನ್ಸಿಂದೆಲ್ಲ ಹೇಳ್ಕೊಂಡ್ವಿ ಅಂದ್ರ ಮನ್ಸ್ ಮತ್ ರಿಟರ್ನ್ ಆಗ್ಬಿಡ್ತದೆ, ನಾರ್ಮಲ್ ಹೋಗ್ತದೆ. ಅದೇ ಮುಂದೆ ಹೇಳ್ತಾನೆ ಇಲ್ಲೇ. I can imagine that the liftman denied the relief of throwing the author of his wound out of the lift, brooding over the insult by the hour and visiting it on the ಅಂದ್ರ ಇದೇನಾಗಿದ್ದಾಯ್ತು, ಅವನಿಗೆ ಒದ್ದಲ್ಲ ಲಿಫ್ಟ್ಮನ್. ರೈಟರ್ ಇಮ್ಯಾಜಿನ್ ಮಾಡ್ತಾನೆ. He has denied the relief of throwing the author of his wound out of the lift. So ಇಲ್ಲಿ ಪ್ಯಾಸೆಂಜರ್ ಯಾರು? ಮಿಸ್ಟರ್ ಆಥರ್. Throwing the author. The writer itself is telling us the author. Brooding over the insult by the hour. ಮನಿಗ್ ಹೋದ ತಕ್ಷಣ ತನ್ನ ಹೆಂಡತಿ ಮುಂದೆ ಹೇಳ್ಕೊಂಡ್ ನಾವ್ ಲಿಫ್ಟ್ ಮ್ಯಾನ್ ಅಂದ್ರ ವಾಪಸ್ ತನ್ನ ಮನಸ್ಥಿತಿನ ನಾರ್ಮಲ್ ಆಗಿ ಮಾಡ್ಕೋಬಹುದು. So can we create any questions, students, regarding self-respect and or the physical hurt? Write out, students. Don't keep mum, because ನೀವು ಆಮೇಲೆ ಎಸ್ಸೆ ಓದಲ್ಲ ತೆಗೆದು. ಇದೇನ್ ಕ್ಲಾಸ್ ಅಟೆಂಡ್ ಮಾಡ್ತೀರಿ ಇದ್ರಾಗೆ ಓದ್ದಂಗದು.
ಮುಂದ್ ಎಕ್ಸಾಮ್ ಟೈಮ್ ನಾಗ ಕುಂತ್ರಿ ಅಂತಂದ್ರೆ ಇವ್ ಏನು ತಲೆ ಒಳಗೆ ಇರ್ತಿಲ್ಲ. ಡು ನಾಟ್ ಡೂ ಲೈಕ್ ದಟ್. ರೆಸ್ಪಾಂಡ್ ಫಾಸ್ಟ್. ಕನ್ನಡನಾಗೆ ಹೇಳ್ರಿ ಪರವಾಗಿಲ್ಲ, ಬಟ್ ಪ್ರಯತ್ನ ಪಡ್ರಿ. ನಿಮಗೆ ಅನ್ಸಿದ್ದನ್ನ ಎಕ್ಸ್ಪ್ರೆಸ್ ಮಾಡ್ರಿ. ವಿ ಕ್ಯಾನ್ ಡಿಸ್ಕಸ್ ಆನ್ ಟು ದಟ್, ಬಟ್ ಡೋಂಟ್ ಇಗ್ನೋರ್. ಕೀಪಿಂಗ್ ಮಮ್ ಇಸ್ ನಾಟ್ ಗೋಯಿಂಗ್ ಟು ಹೆಲ್ಪ್. How the author imagine about liftman? ಓಕೆ, ನೋ ಹಿಂಗ ಹೇಳಕ್ ಬರಂಗಿಲ್ಲ. ಸಾಕು ಇದನ್ನ ಒಂದ್ ಸ್ವಲ್ಪ ಹಿಂಗ್ ತಗೋಬೇಕಲ್ಲ. ಲೈಕ್ if a man get disrespect in a social group, how would he react to the situation? ಅವ ಹೆಂಗ್ ರಿಯಾಕ್ಟ್ ಮಾಡಬಹುದು ಅದಕ್ಕೆ? ಒಂದು, he may take the physical hurt. In case if he is hurt by physical, he may take it and soon can forget it. But if it's a question of his self-respect, where he's been hurt due to wrong words, due to wrong approach, then the person will not forget it. And to restore his own mental equilibrium, he will find a family person to it. Okay? Yes, ma'am. ದಯವಿಟ್ಟು ಇದನ್ನ ಹಿಂಗ್ ವಿಚಾರ ಮಾಡ್ರಿ. ವಿಚಾರ ಮಾಡೋದಕ್ಕ ನೀವು ಆಸ್ಪದ ಕೊಡಲೇಬೇಕು, ಇಲ್ಲಂದ್ರ ಅರ್ಥ ಮಾಡ್ಕೊಳ್ಳೋದು ಕಷ್ಟ ಆಗುತ್ತ. ಕನ್ನಡನ ಹೇಳ್ರಿ. I'll tell you in English. What is the law against discourtesy? Come again. What is the law against discourtesy? What is the law Against discourtesy. against ಅಲ್ಲ ಗಂಗಾ, ಅದು against. Okay, ma'am. What is the law against disrespect, discourtesy? ಯಾವ ಲೈನ್ ಇಂದ ಕ್ವಶನ್ ತೆಗ್ದಿ ಗಂಗಾ ಇದನ್ನ? ಯಾವ ಎಕ್ಸಾಂಪಲ್ ಕೊಟ್ರಿ ಗಂಗಾ? ಯಾವ ಲೈನ್ಗೆ ಎಕ್ಸಾಂಪಲ್ ಕೊಟ್ರಿ ಹೇಳ್ರಿ ಅದನ್ನ. Legal ಇದು ಲೀಗಲ್ ರಿಡ್ರೆಸ್. ಲೀಗಲ್ ದಿಂದ ನಮಗೇನು ಹೆಲ್ಪ್ ಸಿಗಂಗಿಲ್ಲ. ಲೀಗಲ್ ಅಂದ್ರೂ ಅದೇ ವರ್ಡ್ ಯೂಸ್ ಮಾಡ್ಬೇಕಂತಿರಂಗಿಲ್ಲ. ವಿಲ್ ಯು ಗೆಟ್ but bad manners also based on will you get a legal redress? Redress ಅಂದ್ರೆ solution will you get a legal redress for disrespectfulness? If not, why? ಅವಾಗ ನೀವು if it's a physical damage, a person may be charged under the law. But if it is a behavioral pattern where bad manners are there, bad words of a person is being heard through the bad words of the other person, then there is no legal redressal for that. Redressal ಅಂತೀವಿ ಅವಾಗ, redressing ಅನ್ನಕ್ ಬರಂಗಿಲ್ಲ. Redressal, SAL for that. Okay? Okay, ma'am. ಅಜಯ್, ತಲೆ ಖರ್ಚು ಆಗುವಲ್ತ ನಿನಗ ಕ್ಲಾಸ್ನಾಗ ಎದಕ್ ಕೂತಿ? ಅಜಯ್, ಅನುಷಾ ಬಿಡು, ಪಾಪ ಕೇಳ್ತತಿ. ಮಂಡ್ಯಗಾರ, ಬೋರಮ್ಮ, 21 ಬಂದಿದಿರಿ. ಸಾಕು ಮಹಾರಾಜಂದು ಒಬ್ರ ಥಾಟ್ ಹೊಗಳಿರ, ಚಲೋ ಬರ್ದಿಯಪ್ಪ ಅಂತೇಳಿ ಲೈಕ್ಸ್ ಕಳ್ಸಿರಿ ಅವನಿಗೆ.
ಸಾಕು ನಂದ್ ಹೆಂಗಾಗ್ಯದು? Okay, Kiran Kumar has sent what he regarded as a slur. ಅವ್ವಾ ಎಲ್ಲೋ ಕಾಪಿ ಮಾಡಿ ಎಲ್ಲ ಕಿರಣ್ ಕರೆಕ್ಟ್ ಅದ ಕ್ವಶನ್. ಪ್ಯಾರಾಗ್ರಾಫ್ ದಾಗೆ ಕ್ವಶನ್ ಐತ್ರಿ ಮೇಡಮ್. ಹೌದನ್ನ ನಾವ್ ನೋಡಿಲ್ಲಲ್ಲಿ ಮೇಡಮ್ ಸ್ಟಾರ್ಟಿಂಗ್ ಐತಲ್ರಿ ನೋಡಿ. what he Second regarded as line. a slur upon his social standing. Okay, fine. What he regarded. So ಅಲ್ಲಿ ಬರೀ he ಚೇಂಜ್ ಮಾಡಿ ನೀ ಏನ್ ಮಾಡ್ಬಿಟ್ಟಿ ಈಸ್ ಹಾಕಿಲ್ಲ. ಹಾ ರೀ ಮೇಡಮ್. ಚಲೋ ಕೆಲಸ ಮಾಡಿ ನೋಡು. What is regarded as a slur upon social standing of a person ಅಂತ ಹಿಂಗ್ ಹಾಕೋಬೇಕಾಗ್ತದೆ. ಗುಡ್, ಕರೆಕ್ಟ್ ಅದ. ಆನ್ಸರ್ ಏನಾಗ್ತದೆ? ಹೇಳ್ಬಿಡ್ರಿ ಮೇಡಮ್ ನೀವೇ. ದನ ಕಾಯಕ್ ಹೋಗ. ಸ್ಲರ್ ಅಂತಂದ್ರ ಪೂಜಾ ಏನ? ಕಳಂಕ ಅಂದ್ರಿ. ಹಾ, ಕಳಂಕ. ಈಗ ಕಿರಣ್ ನಿಂತ ನಟ್ ನಡು ಶಾಸ್ತ್ರಿ ಮಾರ್ಕೆಟ್ ಮೇಲೆ ಕಪಾಳ ಗಿಡಿ ಹೊಡಿತಿಲ್ಲ, ಏನಾಗ್ತದ ಕಿರಣಗ? ಮನ್ಸಿಗೆ ಅವಮಾನ ಜಾಸ್ತಿ ಆಕ್ಕೇತಿ. ಆಗ್ತದೋ ಅವಮಾನ ಆಗ್ತದ. ಆ ಅವಮಾನೇ ಸ್ಲರ್ ಕಿರಣ್. ಆ ಸ್ಲರ್ ಎಂತದು? Yes, ಕಳಂಕ madam. ಅಂದ್ರ ಇವ ಹೊಡ್ಕೊಂಡ, ಇವ ಅಲ್ಲಿ ಒಬ್ಬರ ಕಡೆ ಹೊಡಸ್ಕೊಂಡ ಅನ್ನೋದು ಕಳಂಕ ಆಗ್ತದೆ. ಅಲ್ಲಿ ಎರಡದ್ ಇರ್ತಾವ. ಒಂದು ನಿನ್ ರೆಸ್ಪೆಕ್ಟ್ ಧಕ್ಕಿ ಆಗಿದ್ದಕ್ ಜಾಸ್ತಿ ಸಿಟ್ಟು ಬರ್ತದೋ, ನಿನ್ ಕಪಾಳ ಗಿಟಿ ಹೊಡೆದು ಸಿಟ್ಟು ಜಾಸ್ತಿ ಬರ್ತದೋ. ತಪ್ಪು ಹಿಂದೆ ಇರ್ತದಲ್ಲಿ. ಯಾವ್ದಕ್ ಬೇಜಾರ್ ಜಾಸ್ತಿ ಆಗ್ತದ? ಹೊಡೆದ್ರು ನನಗ್ ಮಾರ್ಕೆಟ್ನಾಗ ನಿಂತು ನಂದ್ ಏನ್ ರೆಸ್ಪೆಕ್ಟ್ ಉಳಿತು, ಎಲ್ಲಾರ್ ಮುಂದೆ ಹೆಂಗ್ ಹೊಡೆದ್ರು, ಅದೇ ಕ್ಲಾಸ್ ರೂಮ್ನಾಗ ಗಪ್ ಚುಪ್ ಹೊಡೆದ್ರ ಹೋಲ್ ಬಿಡಿ ಇಲ್ಲೇ ಇರ್ತಾರ ನಡೀತದ ನೆಗ್ಲೆಕ್ಟ್ ಮಾಡ್ತೀವಿ. The intention of telling is, Kiran, ಒಂದು ಸೊಸೈಟಿ ಒಳಗಂದ್ರ ಒಂದು ಗ್ರೂಪ್ ಆಫ್ ಪೀಪಲ್ ಮುಂದೆ ನಿಂತು ನಿಮ್ ಬಗ್ಗೆ ಹೀಯಾಳಿಸಿ ಮಾತಾಡಿದ್ರು ಯಾರಾದ್ರೂ ಅಂದ್ರೆ ಹೆಂಗ್ ಅನಸ್ತದ? ಮಾತಾಡಿದಕ್ಕಿನ ಹೆಚ್ಚು ಬಂದು ಫಿಸಿಕಲಿ ಹೊಡೆದಕ್ ಅಂದ್ರ ಕೈ ಬಡತ ಕಾಲ್ ಬಡತದಿಂದ ಎಂದೋ ಮನುಷ್ಯ ಮರಿಬಹುದು, ಆದ್ರೆ ಮಾತಿನ ಬಡತ ಯಾವತ್ತು ಮರೆಯಕ್ಕಾಗಲ್ಲ. So what is regarded as a slur upon his social standing? The answer is anything which is questioning a person's self-respect and identity in the atmosphere of society or a social standing. That is regarded as a slur for any individual. Person ಅನ್ನಕ್ ಬರಂಗಿಲ್ಲ, individual. That is what your answer. Okay, next. ಮೇಡಮ್. Next. ಅದನ್ನ ಹೊಂದಿಸ್ಕೊಳ್ಳೋದ್ ಕಲಿಬೇಕಿರಣ, ಇಲ್ಲಾಂದ್ರೆ ಇಂಗ್ಲಿಷ್ ಬರಂಗಿಲ್ಲ. ಹಾ ರೀ ಮೇಡಮ್. ನೀ ಬರೇ ಹೂ ಅಂತಿಲ್ಲ, ಹೂ ಒಂದ್ ಕೆಲ್ಸ ತೆಗಿತು. ಮೇಡಮ್ ಹೂ ಅಂದ್ರೆ ಕೆಲಸ. ಹ್ಞೂ ಅಂದಲ್ಲ, ಕೆಲ್ಸ ಮಾಡಂಗಿಲ್ಲ. ಬರ ಹ್ಞೂ ಅಂದ್ ಅಲ್ಲೇ ಕೂತ್ ಬಿಡುದ, ಫುಲ್ ಸ್ಟಾಪ್ ಅಲ್ಲೇ ಹಸ್ತಿ. ಮುಂದುವರ್ಸಂಗಿಲ್ಲ. ಇನ್ನೊಂದ್ ಕ್ವಶನ್ ಕೊಡ್ತಿ, ಕೊಡು. ಪೂರಾ ಆನ್ಸರ್ ನೀನೇ ಕೊಡ್ಬೇಕು ಅವಾಗ. ಅದು ಬೆಳವಣಿಗೆ. ನಿಶಾಂತ್. ಹಾ ರೀ ಮೇಡಮ್. ಈ ಸರ್ ಆಂಟೋನಿ ಯಾರು ಹೇಳಕತ್ತಿಲ್ಲಲ್ಲ ಕ್ವಶನ್. ಸರ್ ಆಂಟೋನಿ ಅಬ್ಸಲ್ಯೂಟ್ bullied Captain Absolute. Later, Mr. Captain Absolute went and bullied his man. His name is Fag. Fag went down with that bad anger, went downstairs and kicked the page boy. And probably the man who said talk to the liftman was really only getting back on his employer who had not said good morning. So ನಿಮ್ ಕೆಲಸ ಏನಂದ್ರೆ ಈ ವೆನ್ನದಿಂದ ಹಿಡ್ಕೊಂಡು breakfast with his wife, to whom the cook had been insolent because the housemaid had answered her back. We infect the world with our ill humor. So ಇಲ್ಲಿ ಮಟ ನಿಮ್ ಆನ್ಸರ್ ಬೇಕು, ಇಲ್ಲಿ ಮಟ ನಿಮ್ ಕ್ವಶನ್ ಅನ್ನ ಫ್ರೇಮ್ ಮಾಡಬಹುದು ಈ ಹೋಲ್ ಸಿಚುವೇಶನ್ ದಿಂದ. ನಿಮ್ದ ನೆಕ್ಸ್ಟ್ ಕ್ವಶನ್, ಒಬ್ಬರ ಸಿಟ್ಟು ಒಬ್ಬರ ಮೇಲೆ ಹಾಕೋ ಕ್ವಶನ್, ಯಾರ್ದೋ ಸಿಟ್ಟು ಯಾರ್ದೋ ಮೇಲೆ ಹಾಕೋ ಕ್ವಶನ್ ಹೇಳ್ರಿ. ಯಾಕೆ ಹಾಕ್ತಿವಿ ಅಂತ ಕ್ವಶನ್ ಹಾಕ್ತೀರಾ? Why there is an influence of bad words or bad manners on people? ಅಥವಾ how
ಮ್ಯಾಮ್ ಸಾಕು ನಿಂದನಿ ಅಳಗಡ ಹೆಂಗ್ ಕೊಡ್ಲಿ ಹತ್ತಾರ ಆ ರೀತಿ ಐ ಆಮ್ ನಾಟ್ ಏಬಲ್ ಟು ಹಿಯರ್ ಯು. ಸಾಕು ಧ್ವನಿ ಬಾಳ ಇದು ಆಗ್ಲಿತ್ತು. ಮ್ಯಾಮ್ ಅವ್ರ ಸ್ಪಷ್ಟೀಕರಣ ಹೆಂಗ್ ಕೊಟ್ರು ಅಂತ ಕೇಳ್ಬೋದ್ರಿ. ಹೆಂಗ್ರಿ? ಅವ್ರ ಆ ರೀತಿ ಮಾಡಿದ ಅವ್ರ ಆ ರೀತಿ ನಡ್ಕೊಂಡಿದ್ದಕ್ಕ ಸ್ಪಷ್ಟೀಕರಣ ಅವ್ರ ಯಾವ ರೀತಿ ಕೊಟ್ರು ಅಂತ ಕೇಳ್ಬೋದು. ಹಾ ಹೇಳೋದನ್ನ ಇಂಗ್ಲಿಷ್ ಅಲ್ಲಿ ಹೇಳಿ. ಕರೆಕ್ಟ್ ಹೇಳು. ಹೌ ಡಿಡ್ ದ ರೈಟರ್, ಆಥರ್ or writer ಅನ್ನೋದು ಬಾಳ ಚಲೋ. ಆಥರ್ ಮತ್ ಸ್ಪೆಲ್ಲಿಂಗ್ ತಪ್ಪಿರಿ ನೀವು. ಯಾರ ಮನೆಯಾಗ ಅಡಿಗೆ ನಡೆದವ? How did the author Fine, go ahead. explain the infect how did the author ಇಲ್ಲ ಐತ್ ನೋಡಿ, explain the ಇಲ್ಲ ಐತ್ ನೋಡಿ ಕಂಪ್ಲೀಟ್ ಮಾಡೋದನ್ನ. How did the author elaborate the catching of bad temper and bad manners among individuals? He elaborated the bad temper and the bad manners among individuals by giving an example of Sir Anthony Absolute, who actually bullied Captain Absolute and later went on and bullied his man Fag. Hinga barengilla. The author explained the catching of bad temper and bad manners by taking an example of Sir Anthony Absolute. What actually happened was, when Sir Anthony Absolute bullied Captain Absolute, in a fit of anger, Captain Absolute went and passed that same anger onto his man, onto Sir Anthony Absolute's man. His name is Fag. He just gave his emotion on Fag, not directly to Sir Anthony Absolute. What did Fag do was, he went and showered that whole anger on the page boy, because Mr. Fag was bullied by Captain Absolute. There is no reason for this, but Mr. Captain Absolute had shown a wrong indication to Mr. Fag, and he was moved by his wrong indication, and he was not able to tolerate, because there was a seniority and juniority positions for these people, where Fag cannot directly approach Mr. Captain Absolute. So Fag went and put all that anger on the page boy. So understanding the thing is, usually people never behave badly. There will always be a reason behind it. And the reason may be like your senior, whom you cannot directly approach or respond. People try to put the same temperament on others who are junior to them, on whom the person can rule and put all your anger, your emotions, your bad experiences. This is how you have to elaborate. Now, considering this example, he gave a clarity of the employer's status, who might have had a bad experience because of his employer. The employer might not have said good morning. The junior person might not have shown respect to the senior person, being the head of that team. And why the employer might have not said good morning may be the household reason, where his wife might have responded in a very rough way. And why did the wife say it in rough way? Again, there was a reason behind, because her own personal responsibilities made her to behave like this. She is responsible to look after the work of the housemaid, who might not have answered her properly, who might have disrespected her to her words without giving a space to understand. Likewise, one person's temperament depends on the other.
And here, who plays the major role is the senior person or the junior person. Especially the senior person always expects a respect from junior, and junior should be always abiding the senior. In this cycle of senior and juniority, what rules is the temperament. Both are dependent, both are so much independent that they are dependent for their temperament. This will be your answer. ಇದು ನ್ಯಾಚುರಲಿ ದೊಡ್ಡ ಕ್ವಶನ್ ಆಗಿ ಕೇಳ್ತಾರ, ಸಣ್ಣ ಕ್ವಶನ್ ಆಗಿ ಕೇಳಲ್ಲ. ಐ ವಾಂಟ್ ಯು ಟು ಬ್ರಿಂಗ್ ದಿಸ್ ಥಾಟ್ಸ್. ನೀವು ವರ್ಕ್ ಮಾಡಕತ್ತಿಲ್ಲ, this is going to affect you, dear students. Don't do like that. Bad manners probably do more poison to the stream of the general life than all the crimes in the calendar. ಎಷ್ಟೇ ಕ್ರೈಮ್ಸ್ ಗಿಂತಲೂ ಹೆಚ್ಚು ಬ್ಯಾಡ್ ಮ್ಯಾನರ್ಸ್ ಕ್ರೈಮ್ಗಳು ಜಾಸ್ತಿ ಆಗ್ತಿರ್ತಾವೆ. ಫಾರ್ ಒನ್ ವೈಫ್ ಹೂ ಗೆಟ್ಸ್ ಅ ಬ್ಲಾಕ್ ಐ ಫ್ರಮ್ an otherwise good natured husband, there are 100 who live a life of martyrdom under the shadow of a morose temper. But all the same, the law cannot become the guardian of our private matters. So, why the law cannot guardian? Again, the same question comes out here also. Why cannot the law guard us to our private matters? Private matters are depending on personal relations. There is no legal influence to it. In case if legal influence is given, that is only for married couples especially, or a marriage contract. Other than that, there is no protection from it. But anything beyond the law doesn't, anything beyond the law is an expectation of a proper civility, which every person learns from his birth and will have to develop it in the course of life. This is what the writer is expecting us to understand. That is why the law cannot protect us. Because there are fluctuations, there are private matters, each person is depending on each other. Likewise, the things cannot be solved legally where emotions are held up. If a father is scolding son for not doing the work, it cannot be a legal problem, it is an individual problem. It is a very private matter. There is always a respect and sanctity for private matters. ಅದಕ್ಕೆ ಏನ್ ಪವಿತ್ರತೆ ಕೊಡ್ಬೇಕಲ್ಲ, ಅದ್ ಎಲ್ಲರೂ ಕೊಡ್ತಿರ್ತಾರ. ಅದನ್ನ ಲೀಗಲಿಟಿಗೆ ಬಂದ್ಬಿಟ್ರೆ ಅದರದ್ದು ಇನ್ಫ್ಲೂಯೆನ್ಸ್ ಬಹಳ ಕಷ್ಟಕರ ಆಗುತ್ತೆ. ಎಲ್ಲಾ ಮ್ಯಾಟರು ಲೀಗಲ್ ತಗೊಳಂಗೆ ಇಲ್ಲ. ದಟ್ ಇಸ್ ಅಗೇನ್ ದೇರ್ ಇಸ್ ಅ ಲಾ ಪ್ರೊಟೆಕ್ಷನ್ ಫಾರ್ ದಟ್. ನಿಮ್ IC ಒಳಗೆ ಓದಿರ್ಬೇಕಲ್ಲ ನೀವು, ಅಟ್ ಲೀಸ್ಟ್ ನಾಟ್ ದ ಲಾ, ಜನರಲ್ ಲಾಸ್ ಓದಿರ್ಬೇಕು. ನೆಕ್ಸ್ಟ್ ಪ್ಯಾರಾಗ್ರಾಫ್. But though we are bound to endorse the verdict against the liftman, ಅಂದ್ರೆ ಒಂದು ನ್ಯಾಯ ಒದಗಿಸಬೇಕು ಅನ್ನೋ ಪರಿಸ್ಥಿತಿ ಒಳಗ most people will have a certain sympathy with him. ಎದಕ್ ಸಿಂಪತಿ ಹುಟ್ಕೊಂಡ್ಬಿಡ್ತತಿ? Because his job is less valued. ಪಾಪ ಬಿಡು, ಅವೇನ್ ಬಿಡು ಲಿಫ್ಟ್ ಮ್ಯಾನ್, ಅದು ಕೆಲಸ ಸಾಣದು ಹಂಗಂತೇಳಿ ಬೆಂಗ್ಳೂರ್ ಹಂಗಿರಂಗಿಲ್ಲ. While it is true that there is no law that compels us to say please, ಎಲ್ಲಿ ಲಾನು ಬರ್ದಿಲ್ಲ ಪ್ಲೀಸ್ ಹೇಳಿ ನೀವು ಮ್ಯಾಲ ಹತ್ಬೇಕು ಅಂತ ಹೇಳಿ. ಸಪೋಸ್ ನೀವು ಒಂದು ಪ್ಲಾಕ್ ಕಾರ್ಡ್ ಮಾಡಿ ಹಾಕ್ರಿ, ಓ ಯು ಮಸ್ಟ್ ಸೇ ಪ್ಲೀಸ್ ಅಂತ ಹಾಕಿದ್ರೆ ನಗ್ತಾರ ಜನ, ಬಿಕಾಸ್ ಅದು ಲೀಗಲಿ ಅಡ್ರೆಸ್ ಇಲ್ಲ. ಈಗ ಮಾಸ್ಕ್ ಹಾಕೊಳ್ಳದೆ ಅಡ್ಡಾಡಂಗಿಲ್ಲ ಅನ್ನೋದು ಹೆಂಗ್ ಬಂತಲ್ಲ ಈಗ ವರ್ಡಿಕ್ಟ್, ವಿ ಹ್ಯಾವ್ ಟು ಫಾಲೋ ಇಟ್. ಅದು ದಟ್ ಇಸ್ ದ ನೀಡ್ ಆಫ್ ದ ಅವರ್. ಅದು ಲೀಗಲ್ ಆಗಿಯೂ ಆಯ್ತು, ಯಾರು ಹಾಕೊಂಡಿಲ್ಲ ಅದಕ್ಕೆ ಫೈನ್ ಹಾಕ್ಲಿಕ್ಕತ್ತಾರ. ಬಟ್ ಪ್ಲೀಸ್ ಹಾಕೊಳ್ರಿ ಅಂತ ಹೇಳಿ, ಪ್ಲೀಸ್ ಮಾಡ್ರಿ, ಪ್ಲೀಸ್ ಹೇಳ್ರಿ, ಪ್ಲೀಸ್ ಅನ್ನ ಉಪಯೋಗಿಸ್ರಿ ನಿಮ್ ಜೀವನ ಒಳಗ ಅನ್ನೋದು ನಮ್ಮ ಬೆಳವಣಿಗೆನೇ ನಮಗ ಹೇಳಬೇಕು, ತಿಳ್ಕೊಬೇಕು, ತಿಳಿಸ್ಕೊಬೇಕು. That is not going to help through law. There is no social practice much older and much sacred than any law which enjoins us to be civil. ಅಂದ್ರೆ ನಾವು ಮನುಷ್ಯತ್ವನ್ನ ಇಟ್ಕೊಂಡು ಮಾನವ ಧರ್ಮನ್ನ ಪಾಲಿಸ್ತಾ these all things we have to do it because we are enjoined by this. ಈ enjoin ಅಂದ್ರೆ ಏನು? ಜಾಯಿನ್ ನಿಜ, ಎಲ್ಲೇ ಎನ್ ಅಂತ ಹಚ್ತಿರಲ್ಲ ಅದ್ರದ್ದು ಆಳ ಹೆಚ್ಚಾಗತ್ತೆ ಅಷ್ಟೇ. ಇಂಗ್ಲಿಷ್ ಒಳಗ ಎನ್ ಅಂತ ಹಚ್ಚೋದಕ್ಕೆ ಟ್ರೀಟ್ ಅಂಡ್ ಟ್ರೀಟ್, ಜಾಯಿನ್ ಎಂಜಾಯ್ನ್. ಸೊ ಎಲ್ಲಿ ಜಾಯ್ ಎಂಜಾಯ್ ಆಗಾದವಾದ ಇನ್ನೂ ಅಷ್ಟು ಬಹಳಷ್ಟು. ಸೊ ಎಷ್ಟೋ ವರ್ಷ ಹಿಂದಿನಿಂದೇ ಬಂದಿರುವಂತಹ ರೀತಿ ನೀತಿಗಳನ್ನ to live a proper life with each other. So this has been brought up and this has been made understood. Though people may not follow in a certain way. ಅವ್ರನ್ನ ನಾವು ದೂಷಿಸ್ತೀವಿ ಅಷ್ಟೇ, ಇವ್ರು ಕೆಟ್ಟದಾರ ಅಂತ ಹೇಳಿ. ಅದ್ರ ಬಿಟ್ರೆ ನಾವೇನು ಕರ್ಕೊಂಡು ಹೋಗಂಗಿಲ್ಲ ಅವ್ರಿಗೆ, ಕೋರ್ಟ್ನಾಗ ಹೋಗಿ ನಿಲ್ಸಕ್ ಆಗಲ್ಲ.
And the first requirement of civility is that we should acknowledge the service. ನಾವ್ ಯಾವಾಗ್ಲೂ ಯಾರಾದ್ರೂ ಒಂದ್ ಹೆಲ್ಪ್ ಮಾಡಿದ್ರು ಒಂದ್ ಎಕ್ನಾಲಜ್ಮೆಂಟ್ ಬೇಕು ನಮಗ. ಹೌದಪ್ಪ ನಮ್ಗೆ ಮಾಡಿದಾರ, ಥ್ಯಾಂಕ್ ಯು ಸೋ ಮಚ್. ಧನ್ಯವಾದಗಳು ಅನ್ನಂಗಿಲ್ಲ. ಹಿಂದಿ ಒಳಗೂ ಧನ್ಯವಾದ ಹೇ ಆಪ್ಕೆ ಲಿಯೆ ಅಂತೂ ಅನ್ನಂಗಿಲ್ಲ. ಅಫ್ಕೋರ್ಸ್ ಟಿವಿ ಒಳಗ್ ಕೇಳ್ತೀವಿ, ಆದ್ರ ಅದೇ ನಾವು ಡೈಲಿ ಲೈಫ್ ಒಳಗ್ ಧನ್ಯವಾದಗಳು ಅಂತಂದ್ರ ಬರಂಗಿಲ್ಲ. ಅದೇ ಕನ್ನಡ ಟೀಚರ್ ಸ್ಕೂಲ್ನಾಗ ಪಾಸಿಬಲ್ ಅದ. ಕನ್ನಡ ಟೀಚರ್ ಧನ್ಯವಾದಗಳು ಅನ್ಬೋದು, ಹಿಂದಿ ಟೀಚರ್ ಧನ್ಯವಾದ್ ಜಿ ಸರ್ ಅನ್ಬೋದು, ಬಟ್ ಇಂಗ್ಲಿಷ್ ಟೀಚರ್ ಥ್ಯಾಂಕ್ ಯು ಅನ್ಬೋದು. ಆದ್ರೆ these words are not so practically useful. Except thank you, other two words are not so usable. ಅಂದ್ರ ಇದನ್ನ ಯೂಸ್ ಮಾಡಿಲ್ಲ, ಮಾಡೋದ್ರಾಗ ಏನೂ ತಪ್ಪಿಲ್ಲ, ಯಾಕೆ ಯೂಸ್ ಮಾಡಲ್ಲ ಗೊತ್ತಿಲ್ಲ. ಅಸಹ್ಯ ಅನ್ಸ್ಬಿಡ್ತದ ನೋಡಿ, ಅಂದ್ರೂ ಸಹ ಅಸಹ್ಯ ಅನ್ಸುತ್ತೆ ಒಬ್ಬೊಬ್ರಿಗೆ. ಅದು ಒಂಥರ ಸೋಷಿಯಲ್ ಲೈಫ್ ಒಳಗ್ ಬೆಳೆದಿರುವಂತಹ ರೀತಿ ನೀತಿ ನಾವೇ ಕಟ್ಟಿದ್ದದು. ಯಾಕಂದ್ರೆ ನಾವೇ ಹ್ಯಾಬಿಟ್ ಹಾಕೊಂಡಿಲ್ಲ, ನಾವೇ ಕಿವಿ ಮೇಲೆ ಬೀಳಿಸಿಲ್ಲ. ಸಪೋಸ್ ಇಮ್ಯಾಜಿನ್ ಮಾಡ್ರಿ, ಬಿಜಾಪುರ್ನ ಎಲ್ಲಾ ಅಂಗಡಿ ಬೋರ್ಡು ಕನ್ನಡ ಒಳಗಿರ್ತಾವ, ಚಂದ ಚಂದ ಹೆಸರು ಇರ್ತಾವ, ಎಲ್ಲಾ ಕನ್ನಡ, ಏನೂ ಇಂಗ್ಲಿಷ್ ಇಲ್ಲ. ಬಿಕಾಸ್ ನಾವು ವೆನ್ ವಿ ಹ್ಯಾಡ್ ಬೀನ್ ಟು ಚೆನ್ನೈ ಅವ್ರ ತಮಿಳ್ನಾಡು, ಆ ಏರಿಯಾ ಒಳಗೆ ಹೇಳ್ತೀನಿ, ಎಲ್ಲಾರು ಆ ಭಾಷೆ ಮೇಲೆ ಬಹಳ ಇದು. ಇಂಗ್ಲಿಷ್ ಎಲ್ಲಿ ಕಾಣಂಗೇ ಇಲ್ಲ, ಹುಡುಕ್ಯಾಡ್ಬೇಕು. ನಮ್ ಕರ್ನಾಟಕ ಒಳಗ್ ಮ್ಯಾಕ್ಸಿಮಮ್ ಇಂಗ್ಲಿಷ್ ಅದ, ಎಲ್ಲಾ ಬೋರ್ಡು ಇಂಗ್ಲಿಷೇ. ಆ ಕಡೆ ಎಲ್ಲ ಹೋದ್ರೆ ಎಲ್ಲಾ ತಮಿಳಪ್ಪ, ಯಾವ ಅಡ್ರೆಸ್ ತಿಳಿಯಂಗಿಲ್ಲ. ದಿಸ್ ಇಸ್ ದಟ್ ಸೋಷಿಯಲ್ ಸಿವಿಲಿಟಿ ಆಫ್ ಪೀಪಲ್ ಹೂ ಹ್ಯಾವ್ ಬ್ರಾಟ್ ದ ಲ್ಯಾಂಗ್ವೇಜ್ ಈಕ್ವಾಲಿಟಿ. ಎಷ್ಟು ಸ್ಪಿರಿಟೆಡ್ ಅದ. ನಮ್ ಭಾಷೆ, ನಮ್ಮ ಊರಿನ ಬಗ್ಗೆ ನಾವು ಸಮ್ಮಾನ ಪಡೋದು, ಅದನ್ನ ಗ್ರೇಟ್ ಆಗಿ ಅನ್ಕೊಳ್ಳೋದ್ರಲ್ಲಿ ನಾವೇ ಕಮ್ಮಿ ಮಾಡ್ತೀವಿ. They put our intercourse upon the basis of a friendly cooperation and easy give and take instead of on the basis of superiors dictating to inferiors. ಇದು ನಡೆಯಲ್ಲ ಎಲ್ಲಿ. ಇದನ್ನ ಮಾಡ್ತಾ ಹೋದ್ರೆ ಇದು ಪೆದ್ದತನ ಅಂತ ಹೇಳ್ತೀವಿ. ಸುಪೀರಿಯರ್ ಅದೀವಿ, ಇನ್ಫೀರಿಯರ್ ಆಗ ನಾವು ಇದು ರೂಲ್ ಮಾಡ್ಬೇಕು. ನಾ ಸೀನಿಯರ್ ಅದೀನಿ ಅಂತ ಜೂನಿಯರ್ ಆಗಿ ರೂಲ್ ಮಾಡೋದು, ನಾ ಜೂನಿಯರ್ ಅದೀನಿ ಅಂತ ನನಗೆಲ್ಲ ಎಕ್ಸ್ಕ್ಯೂಸ್ ಸಿಗ್ಬೇಕು, ಅಲ್ವೇ ಅಲ್ಲ. ಆಲ್ವೇಸ್ ಜಸ್ಟ್ ದ ಪರ್ಸನ್ ಬೇಸ್ಡ್ ಆನ್ ದ ಕರ್ಮ ವಾಟ್ ಈಸ್ ಡೂಯಿಂಗ್, ಬೇಸ್ಡ್ ಆನ್ ದ ಆಕ್ಷನ್ ಈಸ್ ಡೂಯಿಂಗ್. Actions are more important than the positions. Positions are of namesake. Because ನಾವ್ ಎಷ್ಟು ಕೆಲಸ ಮಾಡ್ತೀವಿ ಯಾವುದೇ ಪೊಸಿಷನ್ ನಾಗ ಇದ್ದಿದ್ರಿಂದ, ಈಗ ನೀವು ಸ್ಟೂಡೆಂಟ್ ಅದೀರಿ, ನೀವು ಎಷ್ಟು ಓದಿದ್ರು ಕಮ್ಮಿ, ಎಷ್ಟು ಇನ್ಫಾರ್ಮೇಶನ್ ತಗೊಂಡ್ರು ಕಮ್ಮಿ. ನಿಮಗೆ ಜನರಲ್ ನಾಲೆಜ್ ಅಷ್ಟೇ ಇಂಪಾರ್ಟೆಂಟ್, ಅದ್ರ ಜೊತೆ ಅಕಾಡೆಮಿಕ್ಸ್ ಇಂಪಾರ್ಟೆಂಟ್. ಸೊ ಈ ಭಾವನೆ ಇಟ್ಕೊಂಡು ನಾವ್ ಎಂದು ಓದಬಾರ್ದು. ನಾವು ನಮ್ಮ ಎಕ್ಸಾಮ್ನಾಗ ಇಂಡಿಪೆಂಡೆಂಟ್ ಆಗಿರ್ಬೇಕು, ಇಂಡಿಪೆಂಡೆಂಟ್ ಆಗಿ ಬರೆದು ಬರ್ಬೇಕು. ಅದು ಒಂದು ನಿಮ್ದು ಏಮ್ ಇರ್ಬೇಕು, ಅಬ್ಜೆಕ್ಟಿವ್ ಇರ್ಬೇಕು. ಅದೊಂದ್ ಧ್ಯೇಯ ಇಟ್ಕೊಂಡ್ರಿ ಅಂತಂದ್ರೆ ನೀವು ಬಹಳ ಸ್ಟ್ರಾಂಗ್ ಆಗ್ತೀರಿ. ಅದಕ್ಕೆ ವೆಡ್ನೆಸ್ಡೇ ಸ್ಪೆಷಲ್ ಅಂತ ಇವತ್ತು ನಿಮಗ ನಾನು ಸಾಕು ಮಹಾರಾಜ್ ನಿಮ್ಗೋಸ್ಕರ ನಮಗೋಸ್ಕರ ಥಾಟ್ ಅನ್ನ ಕ್ರಿಯೇಟ್ ಮಾಡಿದೀವಿ. ಓದ್ರಿ, ಲೈಕ್ ಮಾಡ್ರಿ, ಶೇರ್ ಮಾಡ್ರಿ, ನಿಮ್ ಸ್ಟೇಟಸ್ನಾಗೂ ಹಾಕ್ರಿ. Here we are going to end because it is a very vulgar mind that would wish to command where he can have the service for asking. So don't be commanding, be willingness to change to the resentment. Bye bye. Attend the second hour class.